ಒಂದು 50 60 ಒಂದು 5 10 ಹಾಕ್ಸಿ ನಂತರ ಕೌಂಟ್ ಮಾಡ್ತಾ ಹೋದೆ. ಹಬ್ಬ ಕೊನೆ ಕೌಂಟ್ ಮಾಡೋದೇ ಬಿಟ್ಬಿಟ್ಟೆ. ಯಾಕಂದರೆ ಕೌಂಟ್ ಮಾಡೋಕ್ಕೂ ಟೈಮ್ ಇಲ್ದಂಗೆ ಹಾಕ್ಸಿ ಬಂತು. ಹಾಕ್ಸಿ ಯಪ್ಪ ಎಲ್ಲಿಂದ ಬರುತ್ತೋ ಇದು, ಹೇಗೆ ಬರುತ್ತೋ, ಎಂಥ ಕತೆ, ಇದರ ಹಿಂದಿನ ರಹಸ್ಯ ಅಂತ ಗೊತ್ತಾಗಲ್ಲ. ಎಲ್ಲಿಂದ ಈ ಥರ ಹಾಕ್ಸಿ ಬರುತ್ತೆ, ಹಿಂದಿನ ಅದರದ್ದು ನನಗೆ ಏನೂ ಗೊತ್ತಾಗಲ್ಲ. ಒಟ್ಟು ಹಾಕ್ಸಿ ಬರುತ್ತೆ. ಅದು ರಿಸರ್ಚ್ ಮಾಡಬೇಕು ನಾನಿನ್ನು. ಇದು ನಂದು ನೆಗಡಿ ಡೇ. ಫಾದರ್ಸ್ ಡೇ, ಮದರ್ಸ್ ಡೇ, ಚಿಲ್ಡ್ರನ್ಸ್ ಡೇ, ಆ ಡೇ, ಈ ಡೇ, ಟೀಚರ್ಸ್ ಡೇ. ನಮ್ಮದು ವಾರಕ್ಕೆ 3 ದಿನ ನೆಗಡಿ ಡೇ. ವೆಲ್ಕಮ್ ಟು ನೆಗಡಿ ಡೇ ಸೆಲೆಬ್ರೇಷನ್. ಆ ದಿನ ಇಡೀ ಇದನ್ನು ಸರಿ ಮಾಡೋದಕ್ಕೆ ತರಾವರಿ ಪ್ರಯತ್ನಗಳು ನಡೀತಾನೇ ಇರ್ತದೆ. ಒಮ್ಮೊಮ್ಮೆ ಒಂದು ದಿನಕ್ಕೆ ಸರಿ ಆಗ್ತದೆ, ಒಮ್ಮೊಮ್ಮೆ ಮರುದಿನ ಸರಿ ಆಗ್ತದೆ. ಏನು ಮಾಡೋಕ್ಕಾಗಲ್ಲ. ಮೈ ಲೈಫ್ ಈಸ್ ಲೈಕ್ ದ್ಯಾಟ್. ಎಸ್, ಇದೆಂಥ ಗೆಟಪ್ಪು ಇವಳ್ದು ಅಂತ ಅಂದ್ಕೋಬೇಡಿ. ಸಿಕ್ಕಾಪಟ್ಟೆ ಶೀತ ಆಗಿದೆ. ಕಣ್ಣು ನೋಡಿದರೆ ಗೊತ್ತಾಗತ್ತಲ್ವ. ಮೂಗಲ್ಲಿ ಹರಿತಾನೆ ಇದೆ. ನಿನ್ನೆ ಒಂದು 60 ಹಾಕ್ಸಿ ಮಾಡಿದ್ದೇನೆ. ಹಾಕ್ಸಿ ಮೂಗೆಲ್ಲ ಒಡೆಯೋ ರೀತಿ, ಗಂಟ್ಲು ಹೊಟ್ಟೆ ಕರಳಿಂದ ಬರುತ್ತೆ ಅಷ್ಟು ಹಾಕ್ಸಿ. ತಲೆನೋವು, ಹಾಗೆ ಇದೆಲ್ಲ ಗೆಟಪ್ ನಂದು. ವಾರಕ್ಕೆ ಒಂದು 2-3 ದಿನ ಈ ಗೆಟಪ್ಪಲ್ಲೇ ಇರ್ತೇನೆ ನಾನು. ಇಷ್ಟು ದಿನ ನಿಮ್ಮ ಹತ್ರ ತೋರಿಸಿರಲಿಲ್ಲ ನಿಮಗೆ. ಚೆನ್ನಾಗಿ ನಗಾಡಿಕೊಂಡಿರೋ ವೀಡಿಯೋನೇ ತೋರಿಸ್ತಿದ್ದೆ. ಇನ್ನು ನಿಮಗೂ ತೋರಿಸ್ಬೇಕಲ್ವ ಹೇಗೆ ಕತೆ ಇರ್ತದೆ ಅಂತ. ಹಾಗೆ ಇಲ್ಲೊಂದು ವಸ್ತ್ರ. ಹಳ್ಳಿಯಲ್ಲೆಲ್ಲ ಹೊಲದಲ್ಲಿ ಕೆಲಸ ಮಾಡೋರು ಇರ್ತಾರೆ, ಆ ಟೈಪ್. ಇದು ಯಾಕೆ ಗೊತ್ತುಂಟಾ? ಮೂಗಿಗೆ, ಇದು ತಲೆಗೆ. ಹಾಗೆ ಇದನ್ನು ಸರಿ ಮಾಡೋದಕ್ಕೆ ಏನೆಲ್ಲ ಸಾಹಸ ಮಾಡ್ತೇನೆ ಅಂತ ತೋರಿಸ್ತೇನೆ ನಿಮಗೆ. ಓಕೆನಾ? ವಿದೌಟ್ ಮೆಡಿಸಿನ್ ಏನೆಲ್ಲ ಮಾಡ್ತೇನೆ ಸರ್ಕಸ್ ಅಂತ ಸರಿಯಾಗೋದಕ್ಕೆ. ಮಂಡೆ ಸರಿಯಾಗೋದಕ್ಕಲ್ಲ, ಇದು ಶೀತ ಸರಿಯಾಗೋದಕ್ಕೆ. ನೋಡ್ತಾ ಹೋಗಿ. ಅಂತೂ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದೆ. ಆದರೆ ಮುಖ ಫ್ರೆಶ್ ಆಗಲಿಲ್ಲ. ನನಗೆ ಸ್ನಾನ ಮಾಡ್ತಾ ಇದ್ದರೆ ಉಂಟಲ್ಲ, ಬಿಸಿ ಬಿಸಿ ನೀರು ಹಾಕ್ಕೊಂಡು ಸ್ಟಾಪ್ ಮಾಡಲಿಕ್ಕೆ ಮನಸ್ಸು ಬರಲಿಲ್ಲ. ಇನ್ನೂ ಬಿಸಿ ಬಿಸಿ ಸ್ನಾನ ಮಾಡ್ತಾ ಇರೋಣ ಅಂತ. ಯಾಕಂದರೆ ಈ ಶೀತಕ್ಕೆ ಆರಾಮಾಗತ್ತಲ್ಲ ಬಿಸಿ 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 ಸ್ನಾನ ಮಾಡುವಾಗ. ಆದರೆ ಹಾಗೆ ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತುಂಟಾ? ನಮ್ಮನೆಗೆ ಸ್ನಾನಕ್ಕೆ ನೀರು ಕಾಯಿಸೋದು ಗೀಝರಲ್ಲಿ ಮಾರೇರಿ. ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಗೊತ್ತುಂಟಾ? ಅದಕ್ಕೆ ತೆಪ್ಪಗೆ ಸುಮ್ಮನೆ ಬಂದೆ. ಒಂದು ಸ್ವಲ್ಪ ಸ್ನಾನ ಮಾಡಿದೆ, ಸೀದಾ ಬಂದೆ. ಮುಖಕ್ಕೆ ಸ್ವಲ್ಪ ಜಾಸ್ತಿ ಬಿಸಿ ಬಿಸಿ ನೀರು ತಾಗಿಸ್ಕೊಂಡು ಹೊಯ್ಕೊಂಡು ಈಗ ಬಿಸಿ ಬಿಸಿ ಕಷಾಯ ಕುಡಿಯುವ. ಅಮೃತ ಬಳ್ಳಿ ಕಷಾಯ. ನೋಡೋಣ ಎಷ್ಟೆಷ್ಟು ಪ್ರಯತ್ನಗಳಾದ ಮೇಲೆ ನಾನು ಸರಿಯಾಗ್ತೇನೆ ಅಂತ. 3, 2, 1. ಬಿಸಿ ಬಿಸಿ ಕಷಾಯ ರೆಡಿಯಾಗಿದೆ. ಒಳ್ಳೆ ಮೆಣಸು, ಜೀರಿಗೆ, ಕೊತ್ತಂಬರಿ, ಬೆಲ್ಲ ಎಲ್ಲ ಹಾಕಿ. ಚಿಯರ್ಸ್. ಸ್ವಲ್ಪ ಕಹಿ ಅನಿಸುತ್ತೆ. ಜಾಸ್ತಿ ಅನಿಸಿದರೆ ಬೆಲ್ಲ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕುಡಿದು ಮತ್ತೆ ಸಿಗ್ತೇನೆ. ಹಾಗೆ ಮನೆ ತುಂಬ ಇದೇ ಗೆಟಪ್ಪಲ್ಲೇ ಓಡಾಡ್ತಾ ಇರ್ತೇನೆ. ಇದೊಂದು ಈ ಚೂಡಿದಾರಕ್ಕೆ ದುಪ್ಪಟ್ಟೆಲ್ಲ ಸೈಡಲ್ಲಿ ಹಾಕ್ಕೋತಾರಲ್ಲ, ಹಾಗೆ ತಲೆ ಮೇಲೊಂದು ವೇಷ. ಕೆಲವರು ಈಗ ಸ್ಕೂಲಲ್ಲೆಲ್ಲ ಡ್ಯಾನ್ಸಿಗೆಲ್ಲ ನಮಗೆ ಹೀಗೆ ಕಟ್ತಿದ್ರು. ಜಾನಪದ ನೃತ್ಯಕ್ಕೆ ಹೀಗೆ ಕಟ್ಕೊಂಡು ಕುಣಿಯೋದು. ದಿಮ್ ತಕ್ಕ ದಿಮ್ ಅಂತ. ಈಗ ಹೀಗೆ ಕಟ್ಕೊಂಡು ಕುಣಿಯೋದಲ್ಲ, ಕೆಲಸ ಮಾಡೋದು.
ಇದೇ ಗೆಟಪ್. ಇದು ಇದಕ್ಕೆ, ಇದು ತಲೆನೋವಿಗೆ. ಹಾಗೆ ಹೊರಗೆ ಹೋಗುವಾಗ ಇದನ್ನು ನಿಧಾನ ತೆಗೆದಿಟ್ಟು, ಮನೆಯಿಂದ ಹೊರಗೆ ಅಂಗಳಕ್ಕೆ ಹೋಗುವಾಗ ಇದನ್ನು ನಿಧಾನ ತೆಗೆದಿಟ್ಟು ಹೋಗ್ಬಿಡೋದು. ಇದೊಂದೇ ಇಟ್ಕೊಂಡು ಹೋಗೋದು. ಹೆಂಗೆ ಇದನ್ನು ಹೀಗೆ ತೆಗೆದು ಸ್ವಲ್ಪ ಇದೆಲ್ಲ ಸ್ವಲ್ಪ ಸರಿ ಮಾಡಿಕೊಂಡು ಹೊರಗೆ ಅಂಗಳಕ್ಕೆ ಹೋಗ್ತೇನೆ. ಯಾಕೆ ಗೊತ್ತುಂಟಾ? ನೆಕ್ಸ್ಟ್ ಈಗ ಕಷಾಯ ಆಯಿತು, ಆಮೇಲೆ ಇನ್ನೊಂದು ಉಂಟು ಪ್ರಯತ್ನ. ಅದು ಯಾಕೆ, ಏನು ಪ್ರಯತ್ನ, ಏನು ಮಾಡ್ತೇನೆ ಅಂತ ನೆಕ್ಸ್ಟ್ ತೋರಿಸ್ತೇನೆ. ಚಲೋ ಪೋಯ್. ಅಲ್ಲೇ ಈ ಟವೆಲ್ ಕಟ್ಕೊಂಡು ಹೋಗ್ಬೋದು ಹೊರಗಡೆ. ಅಕ್ಕಪಕ್ಕದ ಮನೆಯವರಿಗೆಲ್ಲ ಗೊತ್ತಿದೆ ಇವರು ನೆಗಡಿ ಮನೆತನದವರು ಅಂತ. ಆದರೆ ಆಚೆ ಮನೆ ರೋಡಲ್ಲಿ ಬರೋರೆಲ್ಲ ರೋಡಲ್ಲಿ ಹೋಗ್ತಾ ಹೋಗ್ತಾ ಮುಂದೆ ನೋಡ್ತಾ ಹೋಗೋದು ಬದಲು ನನ್ನನ್ನು ನೋಡ್ತಾ ಇದೆಂಥ ಅವಸ್ಥೆ, ಎಂಥ ಹೀಗೆಲ್ಲ ಅಂತ ನನ್ನನ್ನು ನೋಡ್ತಾ ರೋಡಲ್ಲಿ ಮುಂದೆ ಬಿದ್ದೋಗ್ಬಿಟ್ರೆ, ಎಡವಿ ಬಿದ್ದೋಗ್ಬಿಟ್ರೆ ಅಲ್ವಾ? ಅದಕ್ಕೆ ಸುಮ್ಮನೆ ಅದನ್ನೆಲ್ಲ ಕಟ್ಕೊಳ್ದೆ ಸೀದಾ ಕಟ್ಕೊಂಡಿದ್ದನ್ನು ತೆಗೆದಿಟ್ಕೊಂಡು ಹೆಗಲ ಮೇಲೆ ಟವೆಲ್ ಒಂದೇ ಉಳಿಸ್ಕೊಂಡು ಸೀದಾ ಏನು ಬೇಕು ಅಂತ ತೊಗೊಂಡು ಬರೋಕ್ಕೆ ಸೀದಾ ಹೋಗ್ತೇನೆ. ಹಾಗೆ ಈಗ ನಮ್ಮನೆ ಅಂಗಳಕ್ಕೆ ಹೋಗೋಣ. ಅಂಗಳದಲ್ಲಿ ಯಾವ ಸೊಪ್ಪು ತೆಗಿತೇನೆ ನೋಡ್ತಾ ಹೋಗಿ ನೀವು. ಚಪ್ಪಲಿ ಹಾಕ್ಕೊಂಡು ಸೀದಾ ಹೋಗ್ತಾ ಇರೋದು. ಎಲ್ಲಿ ಬಂದೆ? ದೊಡ್ಡ ಪತ್ರೆ ಎಲೆ ನೋಡಿ, ಇಲ್ಲೇ ಇದೆ ಗಿಡ ನಮ್ಮದು. ಸಾಂಬಾರು ಸೊಪ್ಪು ಅಂತ ಹೇಳ್ತೇವೆ, ದೊಡ್ಡ ಪತ್ರೆ, ನೀವೇನು ಕರಿತೀರೋ ಅದು. ಇದನ್ನೊಂದು 2-3 ಎಲೆ ತಗೊಂಡೆ. ಈಗ ಇನ್ನೊಂದೆರಡು ಬೇಕು, ಬೇರೆ ಗಿಡ. ಯಾವ್ದು ಗೊತ್ತಾ? ತುಳಸಿ ಎಲೆಗಳನ್ನು ಒಂದಿಷ್ಟು ತಗೋಬೇಕು. ಆಯಿತು, ತೆಪ್ಪಗೋಗಿ ಸುಮ್ಮನೆ ಹೋಗಿ ತಗೊಂಡು ಬಂದೆ ಈ ಎಲೆ, ತುಳಸಿ ಮತ್ತು ದೊಡ್ಡ ಪತ್ರೆ ಎಲೆ. ಇದನ್ನು ಏನು ಮಾಡ್ತೇನೆ ಅಂತ ತೋರಿಸ್ತೇನೆ ನಿಮಗೆ, ಓಕೆನಾ? ಈ ಕರ್ಚಿಪ್ ಯಾಕೆ ತೋರಿಸಿದ್ಲು, ಒರೆಸ್ಕೊಳ್ಳೋಕ್ಕೂ ಹೇಳ್ಕೊಡ್ತಾಳೆ ಇವಳು ಅಂತ ಅಂದ್ಕೋಬೇಡಿ. ಈ ಕರ್ಚಿಪ್ ವಿಷಯ ಅಂತ ಬಂದರೆ, ಈ ಲೇಡೀಸ್ ಕರ್ಚಿಪ್ ಸಿಗತ್ತಲ್ಲ ಚಿಕ್ಕ ಚಿಕ್ಕದು, ಅದೆಲ್ಲ ಈ ಶೀತ ಆದಾಗ, ನೆಗಡಿ ಆದಾಗ ಕರ್ಚಿಪ್ಪನ್ನು ಅಡ್ಡ ಹಿಡೀರಿ. ಅದೆಲ್ಲ ಸಾಕಾಗಲ್ಲ ರೀ. ಅದೆಲ್ಲ ಏನಿದ್ದು ಹೀಗೆ ಸ್ಟೈಲಾಗಿ ಬೆವರು ಒರೆಸ್ಕೊಳ್ಳೋಕ್ಕೆ ಮಾತ್ರ. ದೊಡ್ಡ ಕರ್ಚಿಪ್ ತೋರಿಸಿದೆ ಅಲ್ಲ, ದೊಡ್ಡ ಕರ್ಚಿಪ್ಪು ಸ್ಟಾರ್ಟಿಂಗ್. ನೆಕ್ಸ್ಟು ಬರೋದು ಇದು ಹೆಗಲಲ್ಲೊಂದು ಟವೆಲ್ಲು. ಆ ಟವೆಲ್ಲಲ್ಲೆಲ್ಲ ಹಿಂಗೆ ಮಾಡಿ ಹಿಂಗೆ ಹಾಕಿ ನೆಕ್ಸ್ಟು ಈ ತಲೆ ಮೇಲೊಂದು ಕಟ್ಕೊಂಡಿದ್ದಲ್ಲ, ತಲೆ ಮೇಲೆ ಇದನ್ನು ಆಚೆ ಒಗೆಯಕ್ಕೆ ಹಾಕಿ ನೆಕ್ಸ್ಟ್ ಇದು ಹೆಗಲಿಗೆ ಬರುತ್ತೆ, ತಲೆಗೆ ಮತ್ತೊಂದು ಹೋಗುತ್ತೆ. ಹಾಗೆ ಮಾಡ್ತಾ ಒಂದು 4-5 ಟವೆಲ್ಲು ಬೇಕಾಗತ್ತಾಯ್ತಾ. Oh my God. ಆಮೇಲೆ ಅದನ್ನೆಲ್ಲ ವಾಷಿಂಗ್ ಮಿಷಿನಿಗೆ ಹಾಕ್ಬಿಡೋದು. ಏನಾದ್ರು ಕೈಯಲ್ಲಿ ಒಗೆಯೋದಿದ್ರೆ ಕಷ್ಟ ಇತ್ತು. ಆಮೇಲೆ ಒಂದು 5-6 ಟವೆಲ್ ಇಟ್ಕೊಬಿಡಿ ಆಯಿತಾ. ನನ್ನಂಥ ಕತೆ ಇರುವವರು ಒಂದು 5-6 ದೊಡ್ಡ ಟವೆಲನ್ನು ಸ್ಟಾಕ್ ಇಟ್ಕೊಳ್ಳಿ. ಶೀತ ಆಯಿತು ಅಂದ್ಕೊಳ್ಳಿ, ಎಲ್ಲ ಕಪಾಟಿಂದ ಈಚೆ ಎತ್ತಿಟ್ಕೊಬಿಡಿ. ಒನ್ ಬೈ ಒನ್ ಯೂಸ್ ಮಾಡ್ತಾ ಇರೋದು, ವಾಷಿಂಗ್ ಮಿಷಿನಿಗೆ ಕಳಿಸ್ತಾ ಇರೋದು, ಅಥವಾ ಕೈಯಲ್ಲಿ ಒಗೆಯೋರಿದ್ರೆ ಬಕೆಟಿಗೆ ಹಾಕ್ತಾ ಇರೋದು. ಹಾಗೆ ಇದೆಲ್ಲ ರೆಮಿಡಿ ನೆನ್ಪಿಟ್ಕೊಳ್ಳಿ. ಪ್ರಿಕಾಷನ್ ಏನು ನಮ್ಮಂಥ ಕಥೆಯವರಿಗೆ ಸ್ಟಾರ್ಟ್ ಆಯ್ತು ಅಂದ್ಕೊಳ್ಳಿ, ಏನೆಲ್ಲ ನೀವು ಅರೇಂಜ್ಮೆಂಟ್ ಮಾಡ್ಕೋಬೇಕು. ಈಗ ಟೂರಿಗೆ ಟ್ರಿಪ್ಪಿಗೆ ಹೋಗುವಾಗ ಬ್ಯಾಗೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಟವೆಲ್ ಎತ್ತಿಟ್ಕೊಳ್ಳಿ, ಇದೆತ್ತಿಟ್ಕೊಳ್ಳಿ ಅಂತ ಹೇಳ್ತಾರಲ್ವ. ಹಾಗೇ ಟ್ರಿಪ್ ಅಂತ ಅಲ್ಲ, ನಮ್ಮ ಈ ಅವಸ್ಥೆಯಲ್ಲಿ ಏನೇನೆಲ್ಲ ಇಂತೆಜಾಮ್ ಮಾಡ್ಕೋಬೇಕಂದ್ರೆ ಏನೇನೆಲ್ಲ ರೆಡಿ ಮಾಡ್ಕೋಬೇಕು, ಏನೆಲ್ಲ ಅಂತ ನಿಮಗೆ ಎಲ್ಲ ಮೊದಲೇ ಹೇಳ್ಕೊಡ್ತಾ ಇದ್ದೇನೆ ನಾನು, ಟಿಪ್ಸ್. ಓಕೆನಾ? ಈಗ ಒಂದು ಪಾತ್ರೆಗೆ ನೀರನ್ನು ಹಾಕಿ ದೊಡ್ಡ ಪತ್ರೆಯಲ್ಲಿ ತುಳಸಿ ಎಲೆಗಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸಿ ಆ ಆವಿ ಏನು ಬರುತ್ತೆ ಅದನ್ನು ತಗೊಳ್ಳುವಂಥದ್ದು. ಬಿಸಿ ನೀರಿಗೆ, ಕುದಿಯೋ ನೀರಿಗೆ ವಿಕ್ಸ್ ಹಾಕಿ ಹೀಗೆ ಮಾಡ್ತೀರಲ್ವ, ಹಾಗೇ. ಅಬ್ಬಾ ಸರಿ ಬಿಸಿ ಕುದಿ ಆವಿ ಬಂತಾಯ್ತಾ, ಮುಖ ಎಲ್ಲ ಕೆಂಪಾಯ್ತು ನೋಡಿ.
ಹಾಗೆ ಅಪ್ಪ ಒಂದು ಸ್ವಲ್ಪ ಈ ಕಫ ಗಿಫ ಎಲ್ಲ ಕಿತ್ತು ಹಾರಿ ಓಡಿ ಹೋಗಬೇಕು. ಹಾಗೆ ಸರಿ ಬಿಸಿ ಯಾವೇ ತೊಗೊಳ್ತಾನೆ. ಎಲ್ಲ ಬ್ಯೂಟಿ ಪಾರ್ಲರಿಗೆ ಹೋಗಿ ಹೀಗೆ ಮಾಡ್ತಾರಂತೆ, ಫೇಶಿಯಲ್ಲು ಬ್ಲೀಚಿಂಗು ಎಲ್ಲ ಮಾಡಿಸ್ಕೊಳ್ಳುವಾಗ. ನಮ್ದು ಅದಂಥದ್ದು ಇಲ್ಲ, ಇದೇ ಕತೆ. ಮನೆಯಲ್ಲಿ ನೆಗಡಿ ಶೀತ ಓಡಿಸೋದಕ್ಕೆ ಹೀಗೆಲ್ಲ ಬಿಸಿ ಬಿಸಿ ಆವಿ ತಗೋತಾ ಕೂತ್ಕೋಬೇಕು. ಪಾರ್ಲರು ಇಲ್ಲ, ಎಂಥದ್ದು ಇಲ್ಲ. ಸೊ ವಿಡಿಯೋ ತುಂಬಾ ಲೆಂತಿ ಆಗ್ಬೋದು ಅಂತ ಕಾಣ್ತದೆ. ಅದಕ್ಕೋಸ್ಕರ ಇನ್ನೆಲ್ಲ ಎಂತೆಲ್ಲ ರೆಮಿಡಿ ಮಾಡ್ತೇನೆ, ಏನೇನು ಪ್ಲ್ಯಾನ್ ಮಾಡ್ತೇನೆ, ನನ್ನ ಹೋರಾಟಗಳು ಹೇಗಿರುತ್ತೆ ಅನ್ನೋದನ್ನು ಯಾರ ಜೊತೆಗೆ, ನೆಗಡಿ ಜೊತೆಗೆ ಹಾಗೆಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ನಿಮಗೂ ಕೂಡ ಉಪಯೋಗ ಆಗುತ್ತೆ. ನನ್ನಂತೆ ಸುಮಾರು ಜನ ಇರ್ತಾರೆ, ಹಾಗಾಗಿ ನಿಮಗೆಲ್ಲ ಒಂದು ಅನುಕೂಲ ಆಗುವಂಥ ಒಂದು ವಿಡಿಯೋ ಹಾಕ್ತೇನೆ. ಈಗ ಸದ್ಯಕ್ಕೆ ಇಷ್ಟೇ ಸಾಕು. ಹಾಗೆ ಇನ್ನೊಂದು ವಿಡಿಯೋಕ್ಕೆ ಕಾಯ್ತಾ ಇರಿ. ಒಳ್ಳೆ ರೆಮಿಡಿ ಹೇಳ್ಕೊಡ್ತೇನೆ. ಬೆಸ್ಟು ಇಂಗ್ಲೀಷ್ ಮೆಡಿಸಿನ್ ಬೇಡವೇ ಬೇಡ, ಓಕೆನಾ? ಸೊ ಇಲ್ಲಿಗೆ ಈ ಕತೆ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೆ ಖುಷಿಯಾಗಿದ್ಬಿಡಿ ಮಾರ್ರೆ.